ಕೆಲವು ದಿನಗಳಿಂದ ಗೋಹತ್ಯೆ ವಿಚಾರ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಒಂದು ಸುದ್ದಿ ಆಗ್ತಾ ಇದೆ. ಬಹುಶಃ ಮನುಕುಲದ ಇತಿಹಾಸದಲ್ಲಿ ಅಥವಾ ಕಳೆದ ಹಲವು ಶತಮಾನಗಳಲ್ಲಿ ಒಂದು ದೊಡ್ಡ ಸಮುದಾಯ, ಭಾರತದ ಮುಸಲ್ಮಾನ ಸಮುದಾಯ ಅಂತೇಳಿ ಸುಮಾರು 22 ಕೋಟಿ ಇರುವ ವಿಶ್ವದ ಅತ್ಯಂತ ದೊಡ್ಡ ಸಮುದಾಯಗಳಲ್ಲಿ ಒಂದು. ಈ ಸಮುದಾಯ ಶತಮಾನಗಳಿಂದ ಸಮಸ್ಯೆಯಲ್ಲಿರುವ ಈ ಗೋಹತ್ಯೆ, ಇದರ ಕುರಿತಾಗಿ ಒಂದು ಉತ್ತಮವಾದ ಒಂದು ಸಂವೇದನೆಯನ್ನು ತೋರ್ತಾ ಇದ್ದು ತಾವೆಲ್ಲ ಕಾಣ್ತಾ ಇದ್ದೇವೆ. ಗೋಹತ್ಯೆಯನ್ನು ನಿಯಂತ್ರಿಸಬೇಕು, ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು, ಮತ್ತೆ ಗೋ ರಫ್ತನ್ನು ನಿಷೇಧಿಸಬೇಕು ಎನ್ನುವ ಒಂದು ಕೂಗು ಇಡೀ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಕೇಳಿ ಬರ್ತಾ ಇದೆ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ, ಅಂದರೆ ಒಂದು 22 ಕೋಟಿ ಇರುವ ಒಂದು ಸಮುದಾಯ ಇಷ್ಟು ದೊಡ್ಡ ಸದ್ಭಾವನೆಯಿಂದ ಕೂಡಿದ ಮತ್ತು ಸೌಹಾರ್ದಕ್ಕೆ ಪೂರಕವಾಗುವ ಒಂದು ಹೆಜ್ಜೆಯನ್ನು ತೆಗೆದುಕೊಂಡರೂ ಕೂಡ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನವನ್ನು ಗೋಹತ್ಯೆಯನ್ನು ನಿಷೇಧಿಸುವ ನಿಟ್ಟಿನಲ್ಲಿ, ಗೋರಫ್ತನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಮತ್ತು ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸುವ ನಿಟ್ಟಿನಲ್ಲಿ ತೆಗೆದುಕೊಳ್ತಾರೆ. ಇದು ಬಹಳ ಒಂದು ಆತಂಕಕಾರಿ ವಿಚಾರ. ಯಾಕಂತ ಹೇಳಿದ್ರೆ ಗೋಹತ್ಯೆಯನ್ನು ನೀವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಗೋಹತ್ಯೆಯನ್ನು ಮೊಘಲರು ಕೂಡ ನಿಯಂತ್ರಿಸಿದರು. ಗೋಹತ್ಯೆಯನ್ನು ಬಾಬರ್ನಿಂದ ಹಿಡಿದು ಹುಮಾಯೂನ್, ಅಕ್ಬರ್, ಶಹಜಾನ್ ಇವರೆಲ್ಲ ಕೂಡ ಗೋಹತ್ಯೆಯನ್ನು ಅಲ್ಲಲ್ಲಿ ಭಾರತದ ಭಾಗಶಃ ಭಾಗಗಳಲ್ಲಿ ನಿಯಂತ್ರಿಸುವ ಉಲ್ಲೇಖಗಳು ಇತಿಹಾಸದಲ್ಲಿ ಕಂಡುಬರ್ತದೆ. ಅದರ ಜೊತೆಗೆ ನಿಮಗೆ ಬಹುಶಃ ನೀವು ಆಶ್ಚರ್ಯ ಪಡ್ಬೋದು, ಮೊಘಲರ ಕೊನೆಯ ಅರಸ ಬಹದ್ದೂರ್ ಶಾ ಜಫರ್ ಇಡೀ ಭಾರತದಲ್ಲಿ ಗೋಹತ್ಯೆಯನ್ನು ನಿಷೇಧಿಸ್ತಾರೆ. ಇಡೀ ಭಾರತದಲ್ಲಿ ಅವರು ನಿಷೇಧಿಸುವಾಗ ಆ ನಿಷೇಧಕ್ಕೆ ಪೂರಕವಾಗಿ ವರ್ತಿಸಿದ್ದು ಮತ್ತು ಪೂರಕವಾಗಿ ಸಮುದಾಯಗಳ ಭಾವನೆಗಳಿಗೆ ಒಂದು ಸ್ಪಂದನವನ್ನು ನೀಡಿದ್ದು ಶತಮಾನಗಳ ಹಿಂದಿನ ಇದೇ ಮುಸಲ್ಮಾನ ಸಮುದಾಯ. ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು, ಮೊಘಲರು ಮಾಡಬಹುದಾದರೆ ತಾವ್ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ? ಈಗ ಪಕ್ಕದ ನೇಪಾಳ ಒಂದು ಸಣ್ಣ ರಾಷ್ಟ್ರ, ಆ ಸಣ್ಣ ರಾಷ್ಟ್ರದಲ್ಲಿ ಗೋಹತ್ಯೆಯನ್ನು ನಿಯಂತ್ರಣ ಮಾಡಿದ್ದಾರೆ. ಪಕ್ಕದ ಸಣ್ಣ ರಾಷ್ಟ್ರದಲ್ಲಿ ಒಂದು ಗೋಹತ್ಯೆಯ ಮೇಲೆ ಈ ರೀತಿಯ ಒಂದು ಪ್ರತಿಬಂಧ ಇರುವಾಗ, ಭಾರತದಂಥ ದೊಡ್ಡ ರಾಷ್ಟ್ರದಲ್ಲಿ ಅದು ಕೂಡ ದೊಡ್ಡ ಸಮಸ್ಯೆಯಾಗಿರುವ, ರಾಜಕೀಯ ಮತ್ತು ಸಾಮಾಜಿಕವಾದ ಒಂದು ವಿಷಮ ಪರಿಸ್ಥಿತಿಗೆ ಕಾರಣವಾಗಿರುವ ಈ ವಿಷಯದ ಮೇಲೆ ಸರ್ಕಾರ ಯಾಕೆ ಸ್ಟೆಪ್ ತೆಗೆದುಕೊಳ್ತಾ ಇಲ್ಲ ನಮ್ಮ ಪ್ರಶ್ನೆ. ವೇಗವಾದಂಥ ಭಾರತ ಸರ್ಕಾರದ ಕಾನೂನುಗಳನ್ನು ಹೇಳ್ತಾರೆ, ನಾವು ಗೋಹತ್ಯೆಯನ್ನು ನಿಷೇಧಿಸುವ ಯಾವ ಪ್ರಸ್ತಾವವೂ ನಮ್ಮ ಕಡೆ ಇಲ್ಲ. ಎಲ್ಲಿಯವರೆಗೆ ದ್ವಂದ್ವ ಅಂತ ಹೇಳಿದರೆ, ಗೋಹತ್ಯೆಯನ್ನು ನಿಯಂತ್ರಿಸುವ, ಗೋವಿನ ರಫ್ತನ್ನು ನಿಲ್ಲಿಸ್ತೇವೆ, ಗೋವನ್ನು ಮಾತೆಯಿಂದ ಪೂಜಿಸ್ತೇವೆ ಅಂದವರಿಗೆ ಈ ಮಾತು ಹೇಳಿದಾಗ ಬಹಳ ಆಘಾತಕಾರಿ ವಿಚಾರ. ಯಾಕಂದರೆ ಭಾರತದ ಭವಿಷ್ಯ ಇರುವುದು ಎರಡು ದೊಡ್ಡ ಸಮುದಾಯ, ಜಾಗತಿಕ ಸಮುದಾಯ, ಹಿಂದೂ ಮತ್ತು ಮುಸಲ್ಮಾನರು ಅಂತ ಹೇಳಿದ್ರೆ ಒಂದು ದೊಡ್ಡ ಜಾಗತಿಕ ಸಮುದಾಯ, ಇಂಟರ್ನ್ಯಾಷನಲ್ ಕಮ್ಯುನಿಟಿಗಳು. ಭಾರತದ ಹಿಂದೂಗಳ ಹತ್ರ ಬರೀ ಭಾರತಕ್ಕೆ ಸೀಮಿತ, ಭಾರತದ ಮುಸಲ್ಮಾನ ಅಂತೇಳಿ ಹೇಳಿದ್ರು ಕೂಡ ಬರೀ ಭಾರತಕ್ಕೆ ಸೀಮಿತ ಅಲ್ಲ, ಇಂಟರ್ನ್ಯಾಷನಲ್ ಕಮ್ಯುನಿಟಿಗಳು ಒಂದು ಪ್ರಮುಖ ವಿಚಾರ ಇರುವಾಗ ಅದಕ್ಕೆ ಶಮನದ ಸಾಧ್ಯತೆಗಳು ತೆರೆದುಕೊಂಡಾಗ ಸರ್ಕಾರ ಅದು ಕೂಡ ಗೋಹತ್ಯೆಯನ್ನು ನಿಯಂತ್ರಿಸುತ್ತದೆ ಅಂತ ಹೇಳಿಕೊಂಡು ನಮ್ಮ ಹಿಂದೂ ಬಾಂಧವರ ಮತಗಳನ್ನು ಪಡೆದುಕೊಂಡು ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಸ್ಟೆಪ್ಗಳನ್ನು ತೆಗೆದುಕೊಳ್ಳುವುದಿಲ್ಲ. ಸ್ವತಃ ಕಾನೂನು ಮಂತ್ರಿ ಬಂದುಕೊಂಡು ಹೇಳ್ತಾರೆ, ಅಂತಹ ಯಾವುದೂ ಪ್ರಸ್ತಾಪ ಇಲ್ಲ. ಅದರ ಜೊತೆಗೆ ಈ ಸರ್ಕಾರದ ದ್ವಂದ್ವ ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ನೀವು ಇಲ್ಲಿಂದ 60 ಕಿಲೋಮೀಟರ್ 70 ಕಿಲೋಮೀಟರ್ ಆಚೆಗೆ ಹೋದರೆ ಗೋವಾ ಬಾರ್ಡರ್ ಸಿಗ್ತದೆ. ಗೋವಾದಲ್ಲಿ ಗೋಹತ್ಯೆಗೆ ಯಾವುದೇ ನಿಷೇಧ ಇಲ್ಲ, ಕಾನೂನು ಪ್ರಕಾರ ಸಮ್ಮತ ಅಲ್ಲ. ಈ ಕಡೆ ತಲಪಾಡಿ ಬಾರ್ಡರ್ ದಾಟಿದೆ, ಸುಮಾರು ಇಲ್ಲಿಂದ ಒಂದು 70 ಕಿಲೋಮೀಟರ್ ಇರಬೇಕು. ಅಲ್ಲಿ ಕೇರಳದಲ್ಲಿ ಗೋಹತ್ಯೆ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ. ಒಂದು ಚುನಾವಣೆಯಲ್ಲಿ ಕೇರಳದ ಒಬ್ಬ ಕಾಂಟೆಸ್ಟ್ ಮಾಡಿ ಬಿಜೆಪಿಯಿಂದ ಕಾಂಟೆಸ್ಟ್ ಮಾಡಿದ ಒಬ್ಬ ವ್ಯಕ್ತಿ ಹೇಳ್ತಾರೆ, ಒಂದು ವೇಳೆ ಬಿಜೆಪಿ ಕೇರಳದಲ್ಲಿ ಆಡಳಿತಕ್ಕೆ ಬಂದರೆ ಈಗ ಏನು ಗೋಮಾಂಸ ಕೊಡ್ತಾ ಇದ್ರೆ ಇದು ಸರಿ, ಕ್ವಾಲಿಟಿ ಸರಿ ಇದೆ, ನಾವು ಬಂದರೆ ಅಥವಾ ಉತ್ತಮವಾದ ಕ್ವಾಲಿಟಿಯನ್ನು ಕೊಡ್ತೇವೆ ಅಂತ ಒಬ್ಬ ಸಂಸತ್ತಿಗೆ ಸ್ಪರ್ಧಿಸಿದ ವ್ಯಕ್ತಿ ಮಲಪ್ಪುರಂ ಡಿಸ್ಟಿಕಲ್ಲಿ ಭಾಷಣದಲ್ಲಿ ಹೇಳ್ತಾರೆ. ಅಂದರೆ ನೋಡಿ ಎಲ್ಲಿಯವರೆಗೂ ದ್ವಂದ್ವ ಆಗ್ತದೆ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಹೇಳ್ತಾರೆ, 14 ವರ್ಷ ಆದರೂ ಗೋವನ್ನು ಕಡಿಯಬಹುದು. ಅಸ್ಸಾಮಿನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಹೇಳ್ತಾರೆ, ನೀವು ತಿನ್ನಿ, ಆದರೆ ಸ್ವಲ್ಪ ಮರೆಯಲ್ಲಿ ಹೋಗಿದ್ದೆ ಅಥವಾ ಮನೆ ಅಂತ ಹೇಳ್ತಾರೆ. ತೀರಾ ಹಾಸ್ಯಾಸ್ಪದ. ಯಾಕಂದರೆ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಹೀನತನಗಳು, ಇಂಥ ಹಾಸ್ಯಾಸ್ಪದ ವರ್ತನೆಗಳು ಸರ್ಕಾರದ ವತಿಯಿಂದ ಬಹಳ ಒಂಥರ ಬೇಸರ ಆಗುವಂಥ ವಿಚಾರ. ನೀವು ಗಮನಿಸಿ ನೋಡಿ, ನಿಮಗೆಲ್ಲ ಗೊತ್ತಿದೆ,
ಭಾರತ ಬ್ರೆಜಿಲ್ನ ನಂತರ ಗೋಮಾಂಸ ರಫ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ. ಗೋಮಾಂಸ ರಫ್ತಿನಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಈ ರಫ್ತು ಮಾಡುವ ಕೇಂದ್ರಗಳು ಮುಸಲ್ಮಾನರ ಹೆಸರಿನಲ್ಲಿ ಆದರೆ ನಡೆಸ್ತಾ ಇರುವುದು ಮುಸಲ್ಮಾನರಲ್ಲದು. ದೊಡ್ಡ ಜಾಗತಿಕ ದೊಡ್ಡ ಜಾಗತಿಕ ಸಮುದಾಯಗಳನ್ನ ಈ ಸರ್ಕಾರ ಯಾವ ರೀತಿಯಲ್ಲಿ ಯಾಮಾರಿಸ್ತಾ ಇದೆ, ಯಾವ ರೀತಿಯಲ್ಲಿ ಬೌದ್ಧಿಕವಾಗಿ ನಿಯಂತ್ರಿಸ್ತಾ ಇದೆ ಎನ್ನುವುದನ್ನು ನಾವು ನೋಡೋಣ. ಈ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಬೇಕು. ಈಗ ಏನು ಇಡೀ ಭಾರತದಲ್ಲಿ ಗೋಹತ್ಯೆ ವಿರೋಧವಾಗಿ ಮುಸಲ್ಮಾನ ಸಮುದಾಯ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಇದೆ. ಮುಸಲ್ಮಾನ ಸಮುದಾಯ ಅಂತ ಹೇಳಿದ್ರೆ ಮೌಲ್ಯಗಳು ಮಾತಾಡ್ತಾ ಇದ್ದಾರೆ, ಸಾಮಾಜಿಕ ನೇತಾರರು ಮಾತಾಡ್ತಾ ಇದ್ದಾರೆ, ರಾಜಕೀಯ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ, ಸಂಘಟನೆಗಳು ಮಾತಾಡ್ತಾ ಇದ್ದಾರೆ, ನಮ್ಮಂತ ಜನಸಾಮಾನ್ಯರು ಕೂಡ ಈ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಹೀಗೆ ಎಲ್ಲರೂ ಮಾತಾಡ್ತಾ ಇರುವಾಗ ಸರ್ಕಾರ ಸುಮ್ಮನೆ ಕುಳಿತುಕೊಳ್ಳಬಾರದು. ಈ ಒಂದು ಸ್ಟೆಪ್ ಏನು ಮುಸಲ್ಮಾನ ಸಮುದಾಯ ತೆಗೆದುಕೊಂಡಿದೆ ಇದು ಅಭೂತಪೂರ್ವ, ಐತಿಹಾಸಿಕ ಮತ್ತು ಸ್ಮರಣೀಯ ಒಂದು ಸ್ಟೆಪ್. ಜಾಗತಿಕ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸಮುದಾಯ ತನ್ನ ಸಹ ಸಮುದಾಯಕ್ಕೆ ಇಷ್ಟು ದೊಡ್ಡ ಸೌಹಾರ್ದಕ್ಕೆ ಪೂರಕವಾದ ವಾತಾವರಣ ಕಲ್ಪಿಸಿದ್ದೇ ಬಹಳ ಅಪರೂಪದ ಘಟನೆ. ಮುಸಲ್ಮಾನ ಸಮುದಾಯ ಸೌಹಾರ್ದಕ್ಕಾಗಿ ಕಳೆದ ಹಲವು ವರ್ಷಗಳಲ್ಲಿ 2014ರಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಬಹಳಷ್ಟು ಮುಸಲ್ಮಾನ ಸಮುದಾಯದ ಕುರಿತಾಗಿ ಒಂದು ನಕಾರಾತ್ಮಕವಾದ ವಿಚಾರಗಳನ್ನೇ ಹಮ್ಮಿಕೊಂಡು ಬಂದಿದೆ. 2019ರಲ್ಲಿ ಬಾಬ್ರಿ ಮಸೀದಿಯ ವರ್ಡಿಕ್ಟ್ ಬಂದಾಗ ಮುಸಲ್ಮಾನ ಸಮುದಾಯ ನ್ಯಾಯಾಲಯದ ನಿರ್ಣಯವನ್ನು ಅತ್ಯಂತ ಗೌರವದಿಂದ, ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ರಾಮ ಮಂದಿರ ನಿರ್ಮಾಣಕ್ಕೆ ದೊಡ್ಡ ಮಟ್ಟದ ಒಂದು ಸದ್ಭಾವನೆಯನ್ನು ತೋರಿತು. ಈಗ ಅದಾಗಿ ಒಂದು 5-6 ವರ್ಷಗಳ ನಂತರ ಗೋಹತ್ಯೆ ವಿಚಾರ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ. ನಮ್ಮ ಹಿಂದೂ ಬಾಂಧವರಿಗೆ ದೊಡ್ಡ ಮಟ್ಟದ ಒಂದು ಅವರ ಭಾವನೆಗಳಿಗೆ ಹಸಿ ಆಗ್ತಾ ಇದೆ. ಗೋವನ್ನು ಅವರ ಮಾತೆಯಾಗಿ ಅವರ ಪವಿತ್ರ ಭಾವನೆಯನ್ನು ಮನಗಂಡು ದೊಡ್ಡ ಮಟ್ಟದಲ್ಲಿ ಈ ತರದ ಒಂದು ಸ್ಪಂದನವನ್ನು ಕೊಡುವಾಗ, ಈ ತರ ಸಮಾಜಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವಾಗ ಸರ್ಕಾರ ಏನೂ ಮಾಡದೇ ಇರುವುದು ಬಹಳ ದೊಡ್ಡ ಒಂದು ನಿರಾಶೆ ಎಲ್ಲದರಲ್ಲಿ. ಹಾಗಾಗಿ ಇವತ್ತು ಮುಸ್ಲಿಂ ಬಾಂಧವ್ಯ ವೇದಿಕೆ ಕರ್ನಾಟಕ ಸಂಘಟನೆಯ ವತಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ಗೋಹತ್ಯೆಯನ್ನು ನಿಷೇಧಿಸಬೇಕು, ಗೋರಫ್ತನ್ನು ನಿಲ್ಲಿಸಬೇಕು, ಅದರ ಜೊತೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಬೇಕು. ಅದರ ಜೊತೆಗೆ ಬಹಳಷ್ಟು ಗೋಶಾಲೆಗಳಲ್ಲಿ, ನೀವು ಇಡೀ ಭಾರತದಲ್ಲಿ 7,500 ಅಧಿಕೃತವಾದ ಗೋಶಾಲೆಗಳು, ಅದರ ಜೊತೆಗೆ 7,500ಕ್ಕೆ ಹೆಚ್ಚು ಕಡಿಮೆ ಸುಮಾರು ಒಟ್ಟು ಸೇರಿ 20,000ವರೆಗೆ ಗೋಶಾಲೆಗಳಿವೆ, ಅಧಿಕೃತ ಮತ್ತು ಅನಧಿಕೃತ ಸೇರಿ. ಈ ಗೋಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಗೋವಿನ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯಚಟುವಟಿಕೆಗಳನ್ನು ನಡೆಸಬೇಕು ಎನ್ನುವ ಒಂದು ಆಗ್ರಹವನ್ನು ಇಂದು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಯವರಿಗೆ ಈ ಪತ್ರವನ್ನು ತಲುಪಿಸ್ತಾ ಇದ್ದೇವೆ. ಸರ್ಕಾರ ಇನ್ನಾದರೂ ಮುಸಲ್ಮಾನ ಸಮುದಾಯ ಎಷ್ಟು ದೊಡ್ಡ ಒಂದು ಹೆಜ್ಜೆಯನ್ನು ತೆಗೆದುಕೊಂಡ ನಂತರವಾದ ಯಾವ ಸಮುದಾಯಕ್ಕೆ ಗೋರಕ್ಷಣೆ ನಿಯಂತ್ರಿಸಿದಂಥ ವಾಗ್ದಾನ ಕೊಟ್ಟು ಬಂದಿದ್ದೆವು, ಆ ಸಮುದಾಯದ ಭಾವನೆಗಳಿಗೆ ಪೂರಕವಾಗಿ ವರ್ತಿಸುತ್ತದೆ ಎನ್ನುವ ಒಂದು ಆಶಯ ನಮಗಿದೆ. ಕನಿಷ್ಠ ಈಗಲಾದರೂ ಮುಂದಿನ ದಿನಗಳಲ್ಲಿ ಒಂದೊಮ್ಮೆ ಗೋಹತ್ಯೆಯನ್ನು ನಿಯಂತ್ರಿಸುತ್ತಿದ್ದರೆ, ರಫ್ತನ್ನು ನಿಯಂತ್ರಿಸುತ್ತಿದ್ದರೆ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡದೇ ಇದ್ದರೆ ಇನ್ನೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಈ ವಿಚಾರದಲ್ಲಿ ಹೋರಾಟವನ್ನು ನಡೆಸಿದ್ದೇವೆ. ಶಾಂತಿಯುತವಾದ ಸಂವಿಧಾನಾತ್ಮಕವಾದ ತತ್ವಗಳ ಅಡಿಯಲ್ಲಿ ದೊಡ್ಡ ಮಟ್ಟದ ಒಂದು ನಾವೇನು ಹೇಳ್ತೀವಿ ಪ್ರತಿರೋಧವನ್ನು ತೋರುತ್ತೇವೆ ಎನ್ನುವ ಮಾತಿನೊಂದಿಗೆ